ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈಸೂರಿಗೆ ಬಂದು ಇನ್ನೇನು 3 ದಿವಸ ಆಯಿತು. ಇದು 4ನೇ ದಿವಸ ಅಂತ ಅನಿಸುತ್ತೆ. ಸೊ ಎಲ್ಲ ಮುಗೀತು, ಸುತ್ತಾಡಿದ್ದು, ಶಾಪಿಂಗ್ ಮಾಡಿದ್ದು ಎಲ್ಲ. ಇವತ್ತು ವಾಪಸ್ ಎಲ್ಲರೂ ಊರಿಗೆ ಹೊರಡ್ತಾ ಇದ್ದೀವಿ. ಮುಖ ಒಳಗೆ ಗಂಟು ಹಾಕ್ಕೊಂಡಿದ್ದೀನಿ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿದ್ದೆ ಬರ್ತಿದ್ದ ನಿದ್ದೆ ಬರ್ತಾ ಇದೆ ನನಗೆ. ಅಂಬ ಅಂತ ಕರಿಬಿಟ್ಟು ಅಂಬನ ಮೈಸೂರಿಂದ ಸುತ್ತೂರಿಗೆ ಬಂದು ಮನೆಗೆ ಹೋಗಿ ಎಲ್ಲೊಂದು ಅರ್ಧ ಗಂಟೆ ಇದ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ, ಹೊರಟುಬಿಟ್ವಿ. ಇದು ನಮ್ಮ BEd ಕಾಲೇಜ್. ಇದೆಲ್ಲ ಹಾಸ್ಟೆಲ್ಲು, ಬಾಯ್ಸ್ ಹಾಸ್ಟೆಲ್. ಇವಾಗ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಎಷ್ಟು ದೊಡ್ಡ ಕ್ಯಾಂಪಸ್ ಗೊತ್ತಾ ಇದು. ಅದೆಲ್ಲ ನೋಡ್ತಿದ್ರೆ ಆ ದಿನಗಳೆಲ್ಲ ನೆನಪಾಗ್ತಾ ಇರುತ್ತೆ, ಕಾಲೇಜೆಲ್ಲ ನೋಡ್ತಾ ಇದ್ದರೆ. ಇದು ಹಿಂದ್ಗಡೆ ಗೇಟು, ಮುಂದ್ಗಡೆ ಗೇಟೇ ಆ ಕಡೆ, ಆ ಸೈಡ್ ಇದೆ, ಅಪೋಸಿಟ್ ಸೈಡು. ಇದು ಹಿಂದ್ಗಡೆ ಗೇಟು. ಎಷ್ಟು ಉದ್ದ ಇದೆ ನೋಡಿ ಕಾಂಪೌಂಡೇನೆ. ಇದು ಬಿಳಿಗೆರೆ. ನಾನು ಹೊಸಕೋಟೆಗೆ ಜಾಬಿಗೆ ಬರ್ತಾಯಿದ್ನಲ್ವ, ಆವಾಗ ನಾನು ಇಲ್ಲಿ ಇಳಿದ್ಬಿಟ್ಟು ಆಮೇಲೆ ಇಲ್ಲಿಂದ ಹೊಸಕೋಟೆಗೆ ಹೋಗಬೇಕಿತ್ತು. ಆಟೋ ಸಿಕ್ಕಿದ್ರೆ ಆಟೋ, ಇಲ್ಲ ಅಂದರೆ ಬಸ್ಸು ಯಾವುದು. ಮತ್ತೆ ವಾಪಸ್ ಹೊಸಕೋಟೆಯಿಂದ ಬಿಳಿಗೆರೆಗೆ ಬಂದು ಆಟೋನೋ ಬಸ್ಸು ಹಿಡ್ಕೊಂಡು ಊರಿಗೆ ಹೋಗ್ತಾ ಇದ್ದೆ. ಅದೆಲ್ಲ ಆಟೋಗಳನ್ನೆಲ್ಲ ನೋಡ್ಬಿಟ್ಟು ನನಗೆ ಅದೆಲ್ಲ ನೆನಪಾಯಿತು. ಇನ್ನೇನು ಊರ ಹತ್ರ ಬಂದ್ವಿ. ನಾನು ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದಿದ್ದು ಇದೇ ಹಾಸ್ಪಿಟ್ಲಲ್ಲಿ. ಸ್ಟಾರ್ಟಿಂಗಿಂದನೂ ಅವನು 1.5 ತಿಂಗಳು ಪಾಪು ಇದ್ದ ನೋಡಿ, ಅವಾಗಿಂದನೂ ನಾನು ಅಲ್ಲೇ. ಆದರೆ 9 ಮಂತ್ಸ್ದೇನೋ ನಗರ ಹಾಸ್ಪಿಟಲ್ ಹಾಕಿಸ್ದೆ. ನಗರದಲ್ಲಿ ಇದ್ನಲ್ಲ ಆ ಟೈಮಲ್ಲಿ. ಆವಾಗ 9 ಮಂತ್ ಕಂಪ್ಲೀಟ್ ಆದಮೇಲೆ ಅದೊಂದು ಇಂಜೆಕ್ಷನ್ ಮಾತ್ರ ನಗರದಲ್ಲಿ ಹಾಕಿಸ್ದೆ. ಇನ್ನು ಉಳಿದಿದ್ದೆಲ್ಲ ನಾನು ಇದೇ ಹಾಸ್ಪಿಟ್ಲಲ್ಲಿ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಮಾತ್ರ ಫುಲ್ ಎದ್ರೋಗ್ಬಿಟ್ಟಿದ್ದೆ. ಅಮ್ಮನ ಕರ್ಕೊಂಡು ಹೋಗಿದ್ದೆ ನಾನು, ಅಮ್ಮಂಗೆ ಕೊಟ್ಟು ಹಾಕ್ಸ್ದೆ. 2ನೇ ಸಲ ಹೋದಾಗ ಅಮ್ಮನ ಬೇಡ ಅಂದ್ಬಿಟ್ಟು ನಾವೇ ಹೋಗಿದ್ವಿ. 3ನೇ ಸಲ ಹೋದಾಗ ಸ್ವಲ್ಪ ಧೈರ್ಯ ಬಂದು ನಾನೇ ಕೂರಿಸ್ಕೊಂಡು ಹಾಕ್ಸ್ದೆ. ವೆಲ್ಕಮ್ ಬ್ಯಾಕ್. ಮನೆಗೆ ಬಂದ ತಕ್ಷಣ ಪಾಪುಗೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ ಆಯಿತು. ಅಲ್ಲಿ ಸ್ನಾನ ಏನೂ ಮಾಡೋಕ್ಕಾಗಲಿಲ್ಲ. ಬೇಗ ಹೊರಟು ಬಂದ್ಬಿಟ್ವಿ. ತಿಂಡಿ ತಿಂದ್ಕೊಂಡು ಬೇಗ ಹೊರಟ್ಬಿಟ್ವಿ. ಆಮೇಲೆ ಪಾಪು ಬಂದು ಆಮೇಲೆ ಸ್ನಾನ ಮಾಡಿಸಿ ಒಂದಷ್ಟೊತ್ತು ಆಟ ಆಡ್ದ. ಆಮೇಲೆ ಈಗ ಊಟ ಮಾಡಿಸಿ ಮಲಗಿಸಿದ್ದೀನಿ. ಹುರುಳಿ ಸಾಂಬಾರು ಮತ್ತು ಅನ್ನ. ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ನೆನ್ನೆ ಸೊಪ್ಪೆಲ್ಲ ತಿಂದ್ಬಿಟ್ಟು ಇಲ್ಲೆಲ್ಲ ಊದ್ಕೊಂಬಿಟ್ಟಿದೆ. ಗಂಟ್ಲು ನೋವು, ಗಂಟ್ಲು ಕೆರೆತ, ವಾಯ್ಸೆಲ್ಲ ಹೋಗ್ಬಿಟ್ಟಿದೆ. ಪಾಪು ಯಾಕೋ ಸ್ವಲ್ಪ ಕೆಮ್ತಾ ಇದ್ದಾನೆ. ಬೆಳಗ್ಗೆಯಿಂದ ಸ್ವಲ್ಪ ವಾತಾವರಣ ಎಲ್ಲ ಚೇಂಜ್ ಆಯಿತು. ಮೋಸ್ಟ್ಲಿ ಸೊಪ್ಪು ತಿಂದಿದ್ದಕ್ಕೆ ಹಂಗಾಯ್ತೋ ಏನೋ. ನೆನ್ನೆ ರಾತ್ರಿ ಅವರೆಕಾಳು ಮತ್ತು ಸೊಪ್ಪು ಉಪ್ಸಾರು ಮಾಡಿದರು. ಪಾಪುಗೂ ಸೊಪ್ಪು ತಿನ್ನಿಸ್ದೆ. ನಾನು ಅದೆಲ್ಲ ತಿಂದೆ. ಅದರಿಂದ ಮೋಸ್ಟ್ಲಿ ಸೊಪ್ಪು ತಿಂದಿದ್ದಕ್ಕೆ ಆ ಥರ ಆಯಿತೋ ಏನೋ ಗೊತ್ತಿಲ್ಲ. ಮುಂಚೆ ಎಲ್ಲ ನಂಗೆ ಏನು ತಿಂದರೂ, ಎಲ್ಲಿ ಏನು ಕುಡಿದ್ರೂ, ಎಲ್ಲಿ ಏನು ತಿಂದರೂ ಏನೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಬಾಣಂತನ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಬಾಡಿ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಫಿಲ್ಟ್ರ್ ವಾಟ್ರ್ ಎಲ್ಲ ಕುಡಿದ್ರೆ ಈಗ ಆಗ್ತಾನೇ ಇಲ್ಲ, ತಕ್ಷಣ ಗಂಟ್ಲು ನೋವು ಬಂದ್ಬಿಡುತ್ತೆ. ಓಕೆ, ನಾನು 3 ದಿವಸದಿಂದನೂ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡೋಕ್ಕೆ ನಂಗೆ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ. ಎಲ್ಲ ತೋರಿಸ್ತೀನಿ, ಎಡಿಟ್ ಮಾಡಿ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ. ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಬಟ್ಟೆಗಳು, ಟಾಯ್ಸು, ಪಾಪುಗೆ ಅದು ಇದು ಏನೇನೇನೇನೋ ಅದೆಲ್ಲದು. ಅದೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಅದೇ ಸುಮಾರು ಹೊತ್ತು ಆಗಿಬಿಡುತ್ತೆ. ಹಾಗಾಗಿ ಅದನ್ನೇ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಆದರೆ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಈ ವ್ಲಾಗ್ ಜೊತೆನೇ ಅಟ್ಯಾಚ್ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪಾಪು ಮಲ್ಕೊಂಡಿದ್ದಾನಲ್ಲ, ಒಂದು ಸ್ವಲ್ಪ ಹೊತ್ತು ನಾನು ಮಲ್ಕೋಬೇಕು. ರಾತ್ರಿನೂ ಸರಿಯಾಗಿ ನಿದ್ದೆ ಇಲ್ಲ. ಸಾಕು ಹೆಂಗೋ ಆಗ್ತಿದೆ. ವಾತಾವರಣ ಎಲ್ಲ ಚೇಂಜ್ ಆಯಿತು, ನೀರೆಲ್ಲ ಚೇಂಜ್ ಆಯಿತು. ಅದಕ್ಕೋ ಏನೋ ಗೊತ್ತಿಲ್ಲ. ಸೊ ಇವಾಗ ಒಂದಷ್ಟೊತ್ತು ಮಲಗಿದ್ದು ಎದ್ಬಿಟ್ರೆ ಒಂಚೂರು ರಿಲೀಫ್ ಆಗುತ್ತೆ. ಓಕೆ ಬನ್ನಿ
ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ. ಇದೊಂದು ಮೂಟೆ ತುಂಬ ಶಾಪಿಂಗ್ ಬಂದಿದ್ದೀನಿ. ಗೊಂಬೆ ಅಂಗಡಿಗೆ ಹೋಗಿದ್ವಾ, ಅಲ್ಲಿ ಕವರ್ ಕೇಳಿದ್ರೆ ಕವರ್ ಇಲ್ಲ ಅಂತಂದ್ಬಿಟ್ಟು ಇದೊಂದು ಪ್ಲಾಸ್ಟಿಕ್ ಚೀಲ ಕೊಟ್ಟರು. ಇನ್ನು ಎಲ್ಲದನ್ನು ಇದ್ರೊಳಗಡೆಗೆ ತುಂಬ್ಕೊಂಬಂದೆ. ಪಾಪುಗೆ ನನಗೆ ಇಬ್ಬರಿಗೂ ನೆಗಡಿ ಆಗಿಬಿಟ್ಟಿದೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರನ ಬಿಸಿ ಮಾಡಿ ಹಚ್ಚೋಣ ಅಂದ್ಬಿಟ್ಟು ಆರಿಸ್ತಾ ಇದ್ದೀನಿ. ಇದು ಹಚ್ಚಿದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಕರ್ಪೂರ ಸ್ಮೆಲ್ಗೆ ಒಂಚೂರು ಆರಾಮಾಗಿ ಉಸಿರಾಡ್ಬೋದು. ಹಚ್ಬಿಟ್ಟೀಗ ಮಲಗಿಸ್ಬೇಕು. ಈಗ 3 ಗಂಟೆಗೆ ಒಂದು ಸಲ ಮಲಗಿಸ್ಬೇಕು. ಇವಾಗ ಒಂದು ಸಲ ಸಿರಪ್ ಹಾಕಿದ್ದೀನಿ ಜ್ವರದ್ದು. ಇನ್ನೊಂದು 10 ನಿಮಿಷ ಆದಮೇಲೆ ಮಲಗಿಸ್ಬೇಕೀಗ. ಮಲ್ಗಲ್ವಾ? ಯಾಕೆ ಜೋಜೋ ಮಾಡ್ತೀಯಾ? ಲಾಲಿ ಬೇಡವಾ? ಯಾಕೆ ಜೋಜೋ ಮಾಡಲ್ಲ ನೀನು? ಟೈಮ್ ಆಯ್ತಲ್ಲ. ಯಾಕೆ ಜೋಜೋ ಮಾಡಲ್ಲ ನೀನು? ಇನ್ನೂ ಸುಡ್ತಾನೆ ಇದೆ. ಹೇಳ್ಬೇಕಾ? ನೀವೇ ಹೇಳ್ಕೊ, ನಾ ಮಲ್ಕೋರು ತೂಗ್ತೀನಿ, ನೀನು ಹೇಳ್ಕೊ ಆಯ್ತಾ? ಅಮ್ಮಮ್ಮಂಗೆ ಕರಿ, ಅಮ್ಮಮ್ಮ ನನಗೆ ಎಲ್ಲ ಹೇಳಿ ಬನ್ನಿ ಅಂತ. ಅಮ್ಮಮ್ಮ ಬನ್ನಿ ಕರಿ, ಅಮ್ಮಮ್ಮಂಗೆ ಕರಿ ಬನ್ನಿ. ಅಮ್ಮಮ್ಮ ನನಗೆ ಎಲ್ಲ ಹೇಳಿ ಬನ್ನಿ. ನಾನು ಪುನರ್ವನ ನೀನು ಕರಿ, ಅಮ್ಮಮ್ಮಂಗೆ ಕರಿ. ಅಮ್ಮಮ್ಮ ನನಗೆ ಎಲ್ಲ ಹೇಳಿ ಬನ್ನಿ ಅಂತ ಕರಿಬೇಕು. ಅಮ್ಮಮ್ಮ ಅನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಪಾಪುಗೆ ಯಾಕೋ ಜ್ವರ ಹೋಗ್ತಾ ಇಲ್ಲ. ನೆನ್ನೆ ಎಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಬೆಳಗ್ಗೆಯಿಂದ ಸಂಜೆ ಹೆಚ್ಚು ಕಡಿಮೆ ನೈಟ್ವರೆಗೂ ನಿಂಗೆ ಜ್ವರ ಬಂದೇ ಇರಲಿಲ್ಲ. ಸ್ವಲ್ಪ ಸದ್ಯ ಹೋಯ್ತು ಜ್ವರ ಅಂತ ಅಂದ್ಕೊಂಡೆ. ಬಟ್ ಯಾಕೋ ನೈಟಿಂದ ಬಿಡ್ತಾ ಇಲ್ಲ ಜ್ವರ. ಸಿರಪ್ ಹಾಕ್ತಾಯಿದ್ದೀನಿ, ಬಟ್ ಅಂದ್ರೂ ಮತ್ತೆ ಬರ್ತಾನೆ ಇದೆ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಈಗ 1:30ಗೆ ಸಿಗ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಬೆಳಿಗ್ಗೆನೇ ಕಾಲ್ ಮಾಡಿದೆ. ಪಾಪ ಡಾಕ್ಟ್ರ್ ಇನ್ನೂ ಎದ್ದಿರಲಿಲ್ಲ, ಮಲ್ಗೆ ಇದ್ದರು. 1:30ಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಹೋಗ್ತಾಯಿದ್ದೀವಿ ಇವಾಗ. ನೋಡಬೇಕು ಏನು ಹೇಳ್ತಾರೋ ಅಂತ. ಮೋಸ್ಟ್ಲಿ ಆ್ಯಂಟಿಬಯೋಟಿಕ್ ಏನಾದರೂ ಕೊಡ್ತಾರೆ ಅನಿಸುತ್ತೆ. ಬಿಕಾಸ್ ಅವನಿಗೆ ಸಿರಪ್ಗೆಲ್ಲ ಜ್ವರ ಹೋಗ್ತಾ ಇಲ್ಲ. ಏನು ಹೇಳ್ತಾರೋ ನೋಡಬೇಕು. ಹೋಗ್ಬಿಟ್ಟು ಬಂದು ಹೇಳ್ತೀನಿ ಆಯಿತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇಬ್ಬರಿಗೂ ಹುಷಾರಿಲ್ಲ, ಫುಲ್ಲು ಬಿದ್ದೋಗ್ಬಿಟ್ಟಿದ್ದೀವಿ. ಇವತ್ತು ಬೆಟರ್ ಸ್ವಲ್ಪ ನನಗೆ. ಫುಲ್ಲು ನನಗೆ ಜ್ವರ ಏನಿಲ್ಲ, ಫುಲ್ಲು ಜಾಯಿಂಟ್ ಪೇನು ಮತ್ತು ಕೋಲ್ಡು. ಹೆಚ್ಚು ಕಡಿಮೆ 4-5 ದಿವಸದಿಂದ ಡೈಲಿ ಹಾಸ್ಪಿಟ್ಲಿಗೆ ಹೋಗೋದೇ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಹೀಗೆ ಆಗಿದೆ. ನೆಗಡಿ ಮಾತ್ರ ಕಡಿಮೆನೇ ಆಗ್ತಾಯಿಲ್ಲ ನನಗೆ. ಬ್ಲಡ್ಡೆಲ್ಲ ಬರೋಕ್ಕೆ ಶುರು ಆಗೋಯ್ತು. ಸೊ ಇವತ್ತೊಂದು ಸಲ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ. ಪಾಪುಗೆ ಜ್ವರ, ಸಿಕ್ಕಾಬಟ್ಟೆ ಜ್ವರ. ಎಷ್ಟು ಸಿರಪ್ ಹಾಕಿದ್ರೂ ಮತ್ತೆ ಜ್ವರ ಬರ್ತಾಯಿದೆ. ನೆಗಡಿ, ಕೆಮ್ಮು, ಜ್ವರ. ಓ ದೇವ್ರೆ, ದೊಡ್ಡವ್ರಿಗೆ ಆದರೆ ಏನೋ ಮಾಡ್ಬೋದು. ಈ ಸಣ್ಣ ಮಕ್ಳಿಗೆ ಆಗ್ಬಿಟ್ರೆ ನಮಗೆ ಜ್ವರ ಬಂದಂಗಿಂತ ಹೆಚ್ಚಾಗ್ಬಿಡುತ್ತೆ. ಇವನು ನೋಡ್ಕೊಳ್ಳೋದು. ಸಿರಪ್ ಕುಡಿತಾನೆ, ವಾಮಿಟ್ ಮಾಡ್ತಾನೆ. ಊಟ ಅಂತೂ ಸರಿಯಾಗಿ ಮಾಡ್ತಾನೇ ಇಲ್ಲ. ಮುಂಚೆ ತಿಂತಾಯಿದ್ದಿದ್ರಲ್ಲಿ ಒಂದು ಅರ್ಧ ಭಾಗನೂ ತಿಂತಾಯಿಲ್ಲ ಇವಾಗ. ಅಷ್ಟು ಕಡಿಮೆ ಮಾಡಿಬಿಟ್ಟಿದ್ದಾನೆ. ಹೆಂಗೋ ಫೋರ್ಸ್ಫುಲಿ ಸಿರಪೆಲ್ಲ ಹಾಕ್ಬೇಕಲ್ಲ, ಫೋರ್ಸ್ಫುಲಿ ಒಂದು ಸ್ವಲ್ಪ ತಿನ್ನಿಸ್ತೀವಿ. ಪುನಃ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು ಸಿರಪ್ ಕೊಡಬೇಕು. ಸಿರಪ್ ಹಾಕಿದ್ಮೇಲೆ ವಾಮಿಟ್ ಮಾಡ್ತಾನೆ. ಈ ಥರ ಆಗ್ಬಿಟ್ಟಿದೆ ಪಾಪಚ್ಚಿ. ಅದು ಮುಖ ಮಾತ್ರ ಒಳ್ಳೆ ಸುಟ್ಟು ಬದನೆಕಾಯ್ದು ಆದಂಗೆ ಆಗೋಗಿದೆ. ಅವನ ಮುಖ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ವೀಕ್ ಆಗಿಬಿಟ್ಟಿದ್ದಾನೆ.
ಸೊ ಅವನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದ್ವಿ. ನಾನು ಸ್ಟಾರ್ಟಿಂಗ್ ಒಂದು 2 ದಿವಸ ನೋಡೋಣ, ಸಿರಪ್ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಲಿಲ್ಲ. ಆಮೇಲೆ ನೋಡಿದೆ ಯಾಕೋ ಆಗಲ್ಲ ಇದು ಅಂತ 3ನೇ ದಿವಸ ಕರ್ಕೊಂಡು ಹೋದೆ. ಆಮೇಲೆ ಅವರು ನೋಡಿ ಇವತ್ತೊಂದು ದಿವಸ ನೋಡಿ ಅಂತ ಹೇಳ್ಬಿಟ್ಟು ಡೋಲೋ ಸಿರಪ್ಪೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರು. ಇವತ್ತೂ ಕಡಿಮೆ ಆಗ್ತಿಲ್ಲ ಜ್ವರ, ಅಥವಾ ನೈಟ್ ಏನಾದರೂ ಹೈ ಫೀವರ್ ಇದೆ ಅಂತ ಅಂದರೆ ಮಾತ್ರ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು ಆ್ಯಂಟಿಬಯೋಟಿಕ್ ಕೊಟ್ಟರು. ನಾನು ನೋಡೋಣ ಅಂತ ಅಂದ್ಬಿಟ್ಟು ಅವತ್ತೊಂದು ದಿನ ಆ್ಯಂಟಿಬಯೋಟಿಕ್ ಕೊಡಲಿಲ್ಲ. ಸುಮ್ಮನೆ ಅನ್ನೆಸೆಸರಿ ಯಾಕೆ ಆ್ಯಂಟಿಬಯೋಟಿಕ್ ಎಲ್ಲ ಅಂತ. ಆಮೇಲೆ ಆದರೂ 3 ಡೇಸ್ ಆಯಿತು, ಕಮ್ಮಿ ಆಗಲೇ ಇಲ್ವಲ್ಲ ಅಂದ್ಬಿಟ್ಟು ನಿನ್ನೆಯಿಂದ ಅವನಿಗೆ ಆ್ಯಂಟಿಬಯೋಟಿಕ್ ಶುರು ಮಾಡಿದ್ದೀನಿ. ಹಾಕಿದ್ದೀನಿ, ಹಾಕಿದ ತಕ್ಷಣ ವಾಮಿಟ್ ಮಾಡ್ಕೊಂಬಿಟ್ಟಿದ್ದಾನೆ. ಹಂಗಂತೂ ಅವನ ಮುಖನೇ ನೋಡೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಸರಿಯಾಗಿ ತಿಂತಾ ಇಲ್ಲ, ನಿದ್ದೆ ಇಲ್ಲ, ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ. ಮೋಸ್ಟ್ಲಿ ಅವನಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅನಿಸುತ್ತೆ ನೆಗಡಿ ಆಗಿರೋದ್ರಿಂದ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನೋಡ್ಬೇಕು, ನನಗೆ ಆ್ಯಂಟಿಬಯೋಟಿಕ್ ಮೇಲೆ ಒಂಚೂರು ನಂಬಿಕೆ ಇದೆ ಅಷ್ಟೇ. 5 ದಿವಸ ಹಾಕೋದಕ್ಕೆ ಹೇಳಿದ್ದಾರೆ, ಇದು 2ನೇ ದಿವಸ. ನೋಡೋಣ, ಇಷ್ಟಕ್ಕೆ ಕಡಿಮೆ ಆಗಿಬಿಟ್ರೆ ಅಷ್ಟೇ ಸಾಕು. ಈಗ ಸದ್ಯಕ್ಕೆ ಅವನಿಗೆ ಊಟದಲ್ಲಿ ಅರಿಶಿನ ಎಲ್ಲ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಮುಂಚೆಯಿಂದ ನನಗೆ ಅವನಿಗೆ ಅಂತ ಸಪ್ರೇಟ್ ಏನಾದರೂ ಫುಡ್ ಪ್ರಿಪೇರ್ ಮಾಡಿದ್ರೆ ಅರಿಶಿನ ಎಲ್ಲ ಹಾಕ್ತಾಯಿದ್ದೆ. ಸೊ ಡಾಕ್ಟ್ರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ರು, ಅರಿಶಿನ ಹಾಕಿ ಅಂತ. ಈಗ ಸದ್ಯಕ್ಕೆ ಮೊಸರು, ತುಪ್ಪ ಮತ್ತು ಫ್ರೂಟ್ಸು ಅದೆಲ್ಲ ಬೇಡ ಅಂತ ಹೇಳಿದ್ದಾರೆ ಜ್ವರ ಇರೋದ್ರಿಂದ. ಹಂಗೂ ತಿನ್ನೋದೇ ಇಲ್ಲ ಅಂತಂದರೆ ಬೇಕಿರೋ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಒಂದು ಹಣ್ಣು ಕೊಡಿ, ಪಪಾಯ. ಸೊ ಈ ಥರದ್ದು ಕೇಳಿದೆ, ಪಪಾಯ ಕೊಡ್ಬೋದಾ ಅಂತ. ಯಾಕಂದರೆ ನನಗೆ ಸ್ವಲ್ಪ ಮೋಷನ್ನು ಟೈಟ್ ಆಗುತ್ತೆ ಆವಾಗವಾಗ, ಹಂಗಾಗಿ ಪಪಾಯ ಕೊಡ್ಬೋದಾ ಅಂತ ಕೇಳಿದೆ. ಊಟ ಮಾಡೋದೇ ಇಲ್ಲ ಅನ್ನೋ ಟೈಮಿಗೆ ಬೇಕಿದ್ರೆ ಪಪಾಯ ಕೊಡಿ, ಇಲ್ಲ ಅಂದರೆ ಬೇಡ, ಫ್ರೂಟ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ ಸದ್ಯಕ್ಕೆ ಜ್ವರ ಹೋಗೋವರೆಗೂ ಅಂತ ಹೇಳಿದ್ದಾರೆ. ಅವನು ನಾರ್ಮಲ್ ಆಗಿ ಆಗಿಬಿಟ್ರೆ ಅಷ್ಟೇ ಸಾಕು. ಬೆಳಗಿನ ಜಾವ 5 ಗಂಟೇಲಿ ಮಲ್ಕೊಂಡಿದ್ದಾನೆ. ಅಂದರೆ ಅವ್ನು ನಿದ್ದೆ ಮಾಡ್ತಾಯಿಲ್ಲ, ಅವನು ಹಂಗೆ ಸುಮ್ಮನೆ ಮಲಗಿದ್ದಾನೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ. ಹಂಗೆ ಮಲಗಿದ ಜಾಗದಲ್ಲೇ ವಾಮಿಟ್ ಮಾಡ್ಕೊಂಬಿಟ್ಟ ಬೆಡ್ ಮೇಲೆಲ್ಲ. ಮತ್ತು ಆಮೇಲೆ ಅಷ್ಟೊತ್ತಲ್ಲಿ ನನ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಅಷ್ಟೊತ್ತಿನ ಮೇಲೂ ಮಲ್ಕೊತಾನೆ ಅಂದರೆ ಆವಾಗಲೂ ಮಲ್ಕೊತಿಲ್ಲ. ಪಾಪ ನನಗೆ ಬೇಜಾರಾಗುತ್ತೆ, ಎಷ್ಟು ಅಂತ ಸಿರಪ್ ಹಾಕೋದು ಪಾಪ ಅವನಿಗೆ ಅಲ್ವಾ. ನಮಗೆ ಅಷ್ಟೊಂದು ಒಟ್ಟೊಟ್ಟಿಗೆ ಮೆಡಿಸನ್ ತೊಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಮಗು ಅದು ಹೆಂಗೆ ತೊಗೊಬೇಕು ಅಷ್ಟೊಂದು ಮೆಡಿಸನ್ನ ಅನಿಸುತ್ತೆ. ಅದಕ್ಕೆ ನಾನು ಗ್ಯಾಪ್ ಕೊಟ್ಟು ಹಾಕ್ತೀನಿ. ಒಂದು 10 ನಿಮಿಷನೋ 1/4 ಗಂಟೆನೋ ಗ್ಯಾಪ್ ಕೊಟ್ಟು ಹಾಕ್ತೀನಿ. ಒಂದು ಆ್ಯಂಟಿಬಯೋಟಿಕ್ ಕೊಡಬೇಕು. ಆ್ಯಂಟಿಬಯೋಟಿಕ್ಕೇನೋ ಬೆಳಿಗ್ಗೆ ಮಾತ್ರ. ಡಾಕ್ಟ್ರ್ ಹೆಂಗೆ ಹೇಳಿದ್ದಾರೆ ಅಂತಂದರೆ ಆ್ಯಂಟಿಬಯೋಟಿಕ್ನ ನೀವು ಬೆಳಿಗ್ಗೆ ಶುರು ಮಾಡಿದ್ರೆ ಬರೀ ಬೆಳಿಗ್ಗೆ ಮಾತ್ರ ಹಾಕಿ, ಮಧ್ಯಾಹ್ನ ಶುರು ಮಾಡಿದ್ರೆ ಬರೀ ಮಧ್ಯಾಹ್ನ ಮಾತ್ರ ಹಾಕಿ ಅಂತ ಹೇಳಿದರು. ಸೊ ಬೆಳಿಗ್ಗೆ ಮಾತ್ರ ನನಗೆ ಜಾಸ್ತಿ ಸಿರಪ್ಪು. ಈ ಕಡೆ ಕೆಮ್ಮುದು ಹಾಕಬೇಕು, ನೆಗಡಿದು ಹಾಕಬೇಕು, ಜ್ವರದ್ದು ಹಾಕಬೇಕು, ಆ್ಯಂಟಿಬಯೋಟಿಕ್ ಹಾಕಬೇಕು, 4 ಸಿರಪ್ ಹಾಕಬೇಕು. ಆಮೇಲೆ ಈಗ ಅವ್ನಿಗೆ 1 ಇಯರ್ ಆಗಿದೆ, ಜಂತುಳ್ದು ಔಷಧಿ ಕೊಡಬೇಕು ಅವನಿಗೆ, ಅದನ್ನು ಕೊಟ್ಟಿಲ್ಲ. ಇದೆಲ್ಲ ಮುಗೀಲಿ, ಅದ್ರ ಮಧ್ಯೆ ಇದೊಂದು ಯಾಕೆ ಪಾಪ ಅವನಿಗೆ ಅಂತ ಅಂದ್ಬಿಟ್ಟು ಜಂತುಳ್ದು ಸಿರಪ್ ಹಾಕಿಲ್ಲ, ಅವನಿಗೆ ಔಷಧಿ ಕೊಟ್ಟಿಲ್ಲ. ಇದೆಲ್ಲ ಕಂಪ್ಲೀಟ್ ಅವನು ಪಿಕಪ್ ಆಗಬೇಕು, ಆಮೇಲೆ ಜಂತುಳ್ದು ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಒಂದು ಸ್ವಲ್ಪ ಪರವಾಗಿಲ್ಲ, ಜ್ವರ ಇಲ್ಲ ಅಂತಂದರೆ ಸ್ವಲ್ಪ ಪರವಾಗಿಲ್ಲ, ಆಟ ಆಡುತ್ತೆ. ಜ್ವರ ಬಂತು ಅಂದರೆ ಸಾಕು, ಸುಮ್ಮನೆ ಅಳೋದು, ಸಿಡಿ ಅನ್ನೋದು, ಮಂಕಾಗಿ ಒಂದು ಕಡೆ ಕೂತ್ಬಿಡೋದು. ಒಂದು ತೊಡೆ ಮೇಲೆ ಮಲ್ಗೋ ಮಗುನೇ ಅಲ್ಲ ಅದು. ಅಂಥದ್ರಲ್ಲಿ ರಾತ್ರಿ ಹೊತ್ತು ಮಲಗಿಸ್ಕೊಂಡ್ರೆ ಸುಮ್ಮನೆ ಮೇಲೆ ಪಿಳಿ ಅಂತ ನೋಡ್ತಾ ತೊಡೆ ಮೇಲೆ ಮಲ್ಕೊಂಡಿರುತ್ತೆ ಪಾಪ. ವೀಡಿಯೋಸ್ನ ಮಾಡೋಕ್ಕೆ ಆಗ್ತಾಯಿಲ್ಲ, ಮಾಡೋದಕ್ಕೆ ಮನಸ್ಸೇ ಇಲ್ಲ. ಸುಮ್ಮನೆ ಓದ್ಕೋಬೇಕು, ಮಲ್ಕೋಬೇಕು ಅಂತ ಅನಿಸ್ಬಿಟ್ಟಿದೆ. ಹಂಗೆ ಆಗ್ಬಿಟ್ಟಿದೆ. ಇಂಟ್ರೆಸ್ಟೇ ಇಲ್ಲ, ವೀಡಿಯೋ ಮೇಲೆ ಇಂಟ್ರೆಸ್ಟ್ ಇಲ್ಲ, ಮೊಬೈಲ್ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾವ ಕಾಲ್ ಬಂದರೂ ತೆಗಿಯಲ್ಲ, ಮೊಬೈಲ್ ಸೈಲೆಂಟ್ ಮಾಡೋದು, ಇಟ್ಬಿಡೋದು. ಹಿಂಗೆ ಮಾಡಿದ್ದೀನಿ ಅಷ್ಟು ದಿವಸದಿಂದ. ಬೆಟರ್ ಇವತ್ತು ನನಗೆ ಸ್ವಲ್ಪ ನೆಗಡಿ ಮಾತ್ರ ಕಡಿಮೆ ಆಗ್ತಿಲ್ಲ, ಬಟ್ ಜಾಯಿಂಟ್ ಪೇನ್ ಎಲ್ಲ ಬೆಟರ್ ಕಡಿಮೆ ಆಯಿತು. ಪಾಪುಗಂತೂ ಈಗ ಅವನಿಗೆ 1 ವರ್ಷ 3 ತಿಂಗಳು. ಇಷ್ಟು ದಿನದಲ್ಲಿ ಅವನಿಗೆ ಯಾವತ್ತೂ ಈ ಥರ ಫೀವರು ಬಂದಿಲ್ಲ, ಕೆಮ್ಮು ಬಂದಿಲ್ಲ, ನೆಗಡಿ ಬಂದಿಲ್ಲ. ನೆಗಡಿ ಆವಾಗವಾಗ ಸ್ವಲ್ಪ ವೆದರ್ ಚೇಂಜ್ ಆದಾಗ, ಇಲ್ಲ ಗಾಳಿಗೆಲ್ಲ ಹೊರಗಡೆ ಹೋದಾಗ ನೆಗಡಿ ಆವಾಗವಾಗ ಆಗಿದೆ. ಬಟ್ ಕೆಮ್ಮಂತೂ ಅವನಿಗೆ ಇಷ್ಟು ದಿನದಲ್ಲಿ 1 ಸಲನೂ ಅವನಿಗೆ ಕೆಮ್ಮು ಬಂದಿರಲಿಲ್ಲ.
ಆ ಥರ ಕೆಮ್ತಾ ಇದ್ದಾನೆ ಇವಾಗ. ಜ್ವರನೂ ಅಷ್ಟೇ ಈ ಥರ ಅವನಿಗೆ ಒಂದು ಸಲನೂ ಜ್ವರ ಬಂತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಿಲ್ಲ. ಅವನಿಗೆ ಜ್ವರ ಯಾವಾಗ ಬಂದಿರೋದಂದರೆ ವ್ಯಾಕ್ಸಿನ್ ಹಾಕ್ಸಿರ್ತೀವಿ ನೋಡಿ, ಆ ಟೈಮಲ್ಲಿ ಬಿಟ್ಟು ಅವನಿಗೆ ಬೇರೆ ಇನ್ಯಾವ ಟೈಮಲ್ಲೂ ಜ್ವರ ಬಂದಿಲ್ಲ ಅವನಿಗೆ. ಅದೆಲ್ಲ ಸೇರಿ ಈ ಸಲ ಅವನಿಗೆ ಪಾಪ ಜ್ವರ ಕೆಮ್ಮು ಎಲ್ಲ ಬಂದ್ಬಿಟ್ಟಿದೆ. ಸದ್ಯ ಹೆಂಗಾದರೂ ಆಗಿ ನೆನ್ನೆಯಿಂದ ಆ್ಯಂಟಿಬಯೋಟಿಕ್ ಶುರು ಮಾಡಿರೋದ್ರಿಂದ ಅದ್ರ ಮೇಲೆ ಒಂದು ಸ್ವಲ್ಪ ಹೋಪ್ ಇಟ್ಕೊಂಡಿದ್ದೀನಿ, ಇಲ್ಲ ಆಗುತ್ತೆ. 5 days ಸಾಕಕ್ಕೆ ಹೇಳಿದ್ದಾರೆ. ಸೊ ಇನ್ನೊಂದು 2 ದಿನ 3 ದಿನ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲಿದ್ದೀನಿ. ಅವನು ವಾಮಿಟ್ ಮಾಡ್ಕೊಂಡಿಲ್ಲ ಅಂದರೆ ಸರಿ ಹೋಗುತ್ತೆ. ಅವ್ನು ಸಿರಪ್ ಹಾಕ್ತೀನಿ, ವಾಮಿಟ್ ಮಾಡ್ಕೊತಿದ್ದಾನೆ. ಅದರಿಂದ ಬೇಗ ಅವನು ಕ್ಯೂರ್ ಆಗೋಕ್ಕೆ ಆಗ್ತಾಯಿಲ್ವೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನಿಂದ ಅವನಿಗೆ ಬರುತ್ತೆ, ಅವನಿಂದ ನನಗೆ ಬರುತ್ತೆ. ಇಬ್ರಿಗೂ ಒಟ್ಟಿಗೆ ಬಂತು, ಇಬ್ಬರು ಒಟ್ಟಿಗೆ ಬಿದ್ದೋಗ್ಬಿಟ್ಟಿದ್ದೀವಿ. ನನಗೆ ಅವ್ನು ಎತ್ಕೊಂಡು ಅರ್ಧ ನಂಗೆ ಮೈಕೈ ನೋವಂತೂ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟು ದಿವಸದಿಂದ ಕಂಪ್ಲೀಟ್ ಅಮ್ಮಂಗೆ ಬಿಟ್ಬಿಟ್ಟಿದ್ದೀನಿ ಅವನ್ನ. ಏನೋ ಬಿಟ್ಟರು ನಂದು ಅಂತ ಏನಾದರೂ ಒಂದು ಇರುತ್ತಲ್ವ. ಸೊ ನೈಟ್ ನನ್ನ ಪಕ್ಕನೇ ಮಲ್ಕೊತಾನೆ, ಎಲ್ಲ ಫೀಡಿಂಗ್ ಮಾಡ್ತಾ ಇರಬೇಕು. ಅವಾಗೆಲ್ಲ ನಂಗೆ ಎತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಜಾಯಿಂಟ್ ಪೇನ್ ಬಂದ್ಬಿಟ್ಟಿತ್ತು. ಪಾಪುನು ಇವಾಗ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿಬಿಟ್ಟಿದ್ದಾನೆ. ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ವೆಯ್ಟ್ ಚೆಕ್ ಮಾಡಿಸಿದ್ವಿ. ಆವಾಗ ಅವನು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 10.5 ಎಷ್ಟೋ ಇದ್ದ ಮೋಸ್ಟ್ಲಿ. ಈಗ 10.2 ಆಗಿದ್ದಾನೆ. ಬಾಟಲ್ ತೊಗೊಂಬಂದ್ಬಿಟ್ಟು ನಾನೇನೋ ಕುಡಿತಾನೇನೋ ಅಂದ್ಬಿಟ್ಟು ಕೊಟ್ಟರೆ, ನಾನು ಇದ್ರಲ್ಲಿ ಕೊಡಲ್ಲ ಅವನಿಗೆ ಕುಡಿಯೋಕ್ಕೆ, ಅಲ್ಲಿತ್ತಲ್ಲ ಅಂದ್ಬಿಟ್ಟು ಕೇಳ್ದ. ಪಾಪ ಹೆಂಗೋ ಕುಡಿಲಿ ಅಂದ್ಬಿಟ್ಟು ಕೊಟ್ಟರೆ ಇಲ್ಲಿ ಆಟ ಆಡ್ತಿದ್ದ ನೀರು ಚೆಲ್ಕೊಂಡು. ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಆಗ್ಬಿಟ್ರೆ ಆಟ ಶುರು ಇವಂದು. ಗುಡ್ ನೈಟ್ ಆಯಿತಾ? ಬಾಯ್ ಹೇಳು. ಓಕೆ ಗಾಯ್ಸ್, ಇದಿಷ್ಟು ಬುಧವಾರದಿಂದ ಸೋಮವಾರದವರೆಗೂ ಏನಾಯಿತು ಅಂತ ಇದೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.